ಇವತ್ತಿನ ವಿಡಿಯೋದಲ್ಲಿ ಅಗಸೆ ಬೀಜ ಅಂದರೆ ಫ್ಲ್ಯಾಕ್ಸ್ ಸೀಡ್ ಅದನ್ನು ಹಾಗೇ ತಿನ್ನಬೇಕಾ, ಹಸಿದೇ ತಿನ್ನಬೇಕಾ ಅಥವಾ ಹುರಿದು ತಿನ್ನಬೇಕಾ, ಹಸಿದನ್ನೇ ಪುಡಿ ಮಾಡಬೇಕಾ ಅಥವಾ ಹುರಿದ್ಬಿಟ್ಟು ಪುಡಿ ಮಾಡಬೇಕಾ, ಯಾವ ರೀತಿ ನಾವು ಅದನ್ನು ಸೇವಿಸಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದ್ರ ಮಾಹಿತಿಯನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇವತ್ತಿನ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ಇತ್ತೀಚಿನ ದಿನಗಳಲ್ಲಿ ಗೊತ್ತೇ ಇರುತ್ತೆ, ಅಗಸೆ ಬೀಜ ಅಂತೂ ತುಂಬಾ ಒಳ್ಳೆಯದು, ಅದರಲ್ಲಿ ಹೆಚ್ಚು ವಿಟಮಿನ್ಸ್ ಇರುತ್ತೆ. ಹಾಗೆ ಪ್ರತಿನಿತ್ಯ ಸೇವಿಸೋದ್ರಿಂದ ಎಷ್ಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಬೆನಿಫಿಟ್ಸ್ ಅದರಿಂದ ಸಿಗುತ್ತೆ ಅನ್ನೋದನ್ನ ನೀವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ರೆ ಖಂಡಿತ ನೀವು ನೆಕ್ಸ್ಟ್ ಡೇಯಿಂದನೇ ಅದನ್ನು ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅಷ್ಟೊಂದು ಬೆನಿಫಿಟ್ಸ್ ಇದೆ ನಮಗೆ. ಅದರಿಂದ ಅಗಸೆ ಬೀಜದಲ್ಲಿ ಹೆಚ್ಚು ವಿಟಮಿನ್ ಇ ಇರುತ್ತೆ ಮತ್ತು ಹಾಗೆ ಒಮೆಗಾ 3 ಅನ್ನೋ ಕೊಬ್ಬಿನಾಮ್ಲ ಇರುತ್ತೆ. ತುಂಬ ಪೋಷಕಾಂಶಗಳು, ವಿಟಮಿನ್ಸ್ಗಳಂತೂ ತುಂಬ ಹೇರಳವಾಗಿರುತ್ತೆ. ಹಾಗೆ ಇದರಲ್ಲಿ ಕೊಲಾಜನ್ ಉತ್ಪಾದನೆಯನ್ನು ಹೆಚ್ಚಿಗೆ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ಕೊಲಾಜನ್ ಏನಕ್ಕೆ ಬೇಕು ಅಂದರೆ ನಮ್ಮ ಸ್ಕಿನ್ನು ರಿಂಕಲ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಕೊಲಾಜಿನ್ ತುಂಬಾ ಇಂಪಾರ್ಟೆಂಟು. ಕೊಲಾಜಿನ್ ಕಮ್ಮಿ ಆಗ್ತಾ ಇದ್ದಂಗೆ ವಯಸ್ಸಾಗ್ತಾ ನಮ್ಮ ದೇಹದಲ್ಲಿ ಕೊಲಾಜಿನ್ ಅಂಶ ಕಮ್ಮಿ ಆದಾಗಲೇ ನಮ್ಮ ಸ್ಕಿನ್ನು ರಿಂಕಲ್ಸ್ ಬರೋದು, ನಾವು ವಯಸ್ಸಾದಂಗೆ ಕಾಣಿಸೋದು. ಸೊ ನಾವು 40 ವರ್ಷ ಇದ್ದರೂ 30 ವರ್ಷ ಇದ್ದಂಗೆ ಕಾಣಿಸ್ಬೇಕು ಅಂದರೆ ನೀವು ಸಹ ನಾಳೆಯಿಂದನೇ ಈ ಫ್ಲ್ಯಾಕ್ಸ್ ಸೀಡ್ ಅಂದರೆ ಅಗಸೆ ಬೀಜನ ತಂದು ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನೀವು ಸಹ ಇದು ನಿಮ್ಮ ಪ್ರತಿನಿತ್ಯ ಊಟದಲ್ಲಿ, ಹಾಗೆ ಲಿಕ್ವಿಡ್ನ ನೀವು ಸಲಾಡ್ ಎಲ್ಲ ಮಾಡ್ತಿರಲ್ಲ ಅದಕ್ಕೂ ಹಾಕಿ ಸೇವಿಸ್ಬೋದು. ಅನ್ನದ ಜೊತೆಗೂ ಹಾಕ್ಕೊಂಡು ತಿನ್ಬೋದು, ಇಲ್ಲ ಅಂದರೆ ಹಾಲು ಜೊತೆ ಹಾಕ್ಕೊಂಡು ಯಾವ ರೀತಿ ಎಲ್ಲ ನೀವು ಅದನ್ನು ಡೈಲಿ ಒಟ್ಟು ಒಂದು ದಿನಕ್ಕೆ 2 ಟೇಬಲ್ ಸ್ಪೂನಷ್ಟು ಸೇವಿಸಬೇಕು. ಅದನ್ನು ಯಾವ ರೀತಿ ಪುಡಿ ಮಾಡಬೇಕು, ಯಾವ ರೀತಿ ಸೇವಿಸಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಅದ್ರ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಹೆಚ್ಚು ಕೊಲಾಜಿನ್ ಅಂಶನ ಉತ್ಪಾದನೆ ಮಾಡೋಕ್ಕೆ ಸಹಾಯ ಮಾಡೋದ್ರಿಂದ ನಾವು ವಯಸ್ಸಾದರೂ ಸಹ ಇನ್ನೂ ಚಿಕ್ಕವ್ರ ಥರನೇ ಕಾಣೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಹಾಗೆ ಇದರಲ್ಲಿ ವಿಟಮಿನ್ ಇ ಇದೆ. ವಿಟಮಿನ್ ಇ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಈ ವಿಟಮಿನ್ ಇ ನಮ್ಮ ಸ್ಕಿನ್ನಲ್ಲಿ ತೇವಾಂಶನ ಲಾಕ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನಾವು ನಮ್ಮ ಏಜ್ ಫ್ಯಾಕ್ಟರ್ನ ತುಂಬ ಒಳ್ಳೆಯದು, ಸ್ಕಿನ್ನ ಹೀಲಿಂಗ್ ಮಾಡುತ್ತೆ. ಹಾಗೆ ಇದು ನಾವು ಹೆಚ್ಚು ಯೂಸ್ ಮಾಡ್ತಾಯಿದ್ರೆ ಕೂದಲಿಗೆ ಕೂಡ ತುಂಬಾ ಒಳ್ಳೆಯದು. ಇದು ಯಾವ್ಯಾವ ಬೆನಿಫಿಟ್ಸ್ ಇಲ್ಲ ಅಂತ ಕೇಳ್ತೀರಾ, ಇದರಿಂದ ನಾವು ಡೈಲಿ ಯೂಸ್ ಮಾಡೋದ್ರಿಂದ ಬೋನ್ಸಿಗೆ ತುಂಬ ಒಳ್ಳೆಯದು. ಹಾಗೆ ಇದರಲ್ಲಿ ಹೆಚ್ಚು ಫೈಬರ್ಸ್ ಇದೆ. ಈ ಫೈಬರ್ ಹೆಚ್ಚು ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ದೇಹಕ್ಕೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನೀವು ಇದನ್ನು ಸೇವಿಸೋದ್ರಿಂದ ನಿಮಗೆ ಗೊತ್ತಿಲ್ಲ UV ರೇಸ್ನ ಕೂಡ ಇದು ರಕ್ಷಿಸುತ್ತೆ. ನಮ್ಮ ಸ್ಕಿನ್ನಿಗೆ ಒಂಥರ ಸನ್ಸ್ಕ್ರೀನ್ ಹಾಕ್ಕೊಂಡಾಗ ನಮ್ಮ ಸ್ಕಿನ್ ಹೇಗೆ ಪ್ರೊಟೆಕ್ಟ್ ಆಗುತ್ತೋ ಹಾಗೆ ನಾವು ಇನ್ನರ್ ಬಾಡಿಯಲ್ಲಿ ಪ್ರತಿನಿತ್ಯ ನಾವು ಅಗಸೆ ಬೀಜದ ಪೌಡರನ್ನು ನಾವು ಸೇವಿಸೋದ್ರಿಂದ ನಾವು ಚರ್ಮಕ್ಕೆ UV ರೇಸಿಂದ ನಮ್ಮ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋ ಅಂತಹ ಗುಣ ಕೂಡ ಇದಕ್ಕಿದೆ. ನಾವು ಬಿಸಿಲಿಗೆ ಏನಾದರೂ ಹೋದಾಗ ಇನ್ ಕೇಸ್ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಲಿಲ್ಲ ಅಂದ್ರೂ ಕಪ್ಪು ಕಲೆ ಹಾಗೆ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಆಗುತ್ತಲ್ಲ, ಅದೆಲ್ಲ ಆಗ್ದಂಗೆ ಪ್ರೊಟೆಕ್ಟ್ ಮಾಡೋ ಅಂಥ ಶಕ್ತಿ ಇದೊಂದು ಫ್ಲ್ಯಾಕ್ಸ್ ಸೀಡ್ಗಿದೆ. ಹಾಗೆ ಇದನ್ನು ನಾವು ಸ್ಕಿನ್ನು ಫೇಸ್ ಪ್ಯಾಕ್ ಕೂಡ ಇದನ್ನು ನೀರು ಜೊತೆ ಮಿಕ್ಸ್ ಮಾಡಿಬಿಟ್ಟು ಈ ಪೌಡರ್ನ ಫೇಸ್ ಪ್ಯಾಕ್ ಕೂಡ ಹಾಕ್ಕೋಬೋದು. ಹೇರ್ ಗ್ರೋತ್ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಏನು ಕೂದಲು ಸ್ಪ್ಲಿಟ್ ಆಗುತ್ತೋ, ಕವಲೊಡೆಯುತ್ತೆ ಅಂತೀವಲ್ಲ, ಅದೆಲ್ಲ ಕೂಡ ಕಮ್ಮಿ ಆಗುತ್ತೆ. ಹಾಗೆ ಕೂದಲಲ್ಲಿ ಮಾಯಿಶ್ಚರನ್ನು ಇರಬೇಕಾಗತ್ತೆ, ಆ ಮಾಯಿಶ್ಚರ್ನ ರೀಸ್ಟೋರ್ ಮಾಡೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಹಾಗೆ ಏನು ಡ್ಯಾಂಡ್ರಫ್ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಿರ್ತೀರೋ ಆ ಡ್ಯಾಂಡ್ರಫ್ ಪ್ರಾಬ್ಲಮ್ ಕೂಡ ಪ್ರಿವೆಂಟ್ ಆಗುತ್ತೆ. ಹಾಗೆ ಕೂದಲು ತುಂಬಾ ಉದುರುತ್ತಾ ಇರುತ್ತಲ್ಲ, ಆ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೆ ಹೇರ್ ತುಂಬಾ ಶೈನಿಂಗ್ ಆಗಿ ಪಳಪಳ ಅಂತ ಹೊಳಿತಿರುತ್ತೆ. ಅದಕ್ಕೆಲ್ಲನೂ ತುಂಬಾ ಹೆಚ್ಚು ಬೆನಿಫಿಟ್ಸ್ ಇದೆ ಹೇರ್ಗೂ ಕೂಡ. ಹಾಗೆ ಮಲಬದ್ಧತೆ ಯಾರಿಗಿರುತ್ತೋ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆ ಹಾರ್ಟ್ಗೂ ತುಂಬ ಒಳ್ಳೆಯದು. ಹಾಗೆ ಸಕ್ಕರೆ ಕಾಯಿಲೆ ಇರೋರು ಕೂಡ ಇದನ್ನು ಸೇವಿಸ್ಬೋದು. ಸಕ್ಕರೆ ಕಾಯಿಲೆ ಇರೋರು ಸೇವಿಸಬಾರ್ದ ಅನ್ನೋದೊಂದು
ಒಂದು ಕ್ವೆಶನ್ ನಿಮ್ಮಲ್ಲಿ ಅರೈಸ್ ಆಗುತ್ತೆ. ಅವರು ಕೂಡ ತಿನ್ಬೋದು. ಹಾಗೆ ಅಗಸೆ ಬೀಜಗಳಲ್ಲಿ ತುಂಬಾ ಹೆಚ್ಚು ಹೆಚ್ಚು ಪೋಷಕಾಂಶಗಳಿದೆ. ಹಾಗೆ 40 ವರ್ಷ ಆದಮೇಲೆ ಇದು ಪೀರಿಯಡ್ಸ್ದೇನೆಲ್ಲ ಪ್ರಾಬ್ಲಮ್ ಇರುತ್ತಲ್ಲ, ಮೆನೋಪಾಸು, ಅದಕ್ಕೂ ತುಂಬಾ ಒಳ್ಳೆಯದು. ಹಾಗೆ ಮೆನೋಪಾಸ್ ಟೈಮಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತಲ್ಲ, ಅದೆಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕೂಡ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಇದರಲ್ಲಿ ರಿಚ್ ಕ್ಯಾಲ್ಶಿಯಮ್ ಇದೆ, ಮೆಗ್ನೀಷಿಯಮ್ ಇದೆ, ರಂಜಕ ಇರೋದ್ರಿಂದ ಇದು ಮೂಳೆಗೆ ತುಂಬಾ ಒಳ್ಳೆಯದು. ಆಸ್ಟಿಯೋಪೊರೋಸಿಸ್ ಕಾಯಿಲೆಯಿಂದ ಯಾರು ಬಳಲ್ತಾ ಇರ್ತೀರ, ಹಾಗೆ ಯಾರಿಗೆ ಮೂಳೆ ಮುರಿಯೋ ತುಂಬ ಬ್ರಿಟಲ್ ಆಗಿರುತ್ತೆ ಒಬ್ಬೊಬ್ಬರಿಗೆ ಮೂಳೆ, ಅದೆಲ್ಲದಕ್ಕೂ ತುಂಬಾ ಒಳ್ಳೆಯದು. ಮೂಳೆ ಒಟ್ಟಿನಲ್ಲಿ ಸ್ಟ್ರಾಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಹಾಗೆ ಸ್ಕಿನ್ನಿಗಂತೂ ತುಂಬಾ ಒಳ್ಳೆಯದು. ರಿಂಕಲ್ಸ್, ನೀವೇನಾದರೂ 40 ವರ್ಷ ಇದ್ದವರು 30 ವರ್ಷದ ಥರ ಕಾಣಿಸ್ಬೇಕು ಅಂದರೆ ಪ್ರತಿನಿತ್ಯ ಮರಿದನೇ ಇದನ್ನು ನೀವು ಸೇವಿಸ್ತಾ ಬರಬೇಕು. ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನಿಮ್ಮ ಮಕ್ಕಳಿಗೆ ಡೈಲಿ ಕೊಡಿ, ಮಕ್ಕಳು ಕೂಡ ತೊಗೋಬೋದು. ಒಮೆಗಾ 3 ಇರೋದ್ರಿಂದ ಈ ಜ್ಞಾಪಕ ಶಕ್ತಿಗೆ, ಓದಿದ್ದು ಮೆಮೊರಿನಲ್ಲಿ ಇರೋದಕ್ಕೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದ್ರದ್ದು ನನಗೇನು ಗೊತ್ತಿದೆಯೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದ್ರ ಬೆನಿಫಿಟ್ಸ್ ಬಗ್ಗೆ. ಸೊ ಇವಾಗ ಯಾವ ರೀತಿ ಪುಡಿ ಮಾಡಬೇಕು, ನಾನು ಹೇಗೆ ಮಾಡಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಇದು ಫ್ಲ್ಯಾಕ್ಸೀಡ್, ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಇದು ಮಾಮೂಲಿ ಸ್ಟೋರಲ್ಲಿ, ಪ್ರಾವಿಷನ್ ಸ್ಟೋರಲ್ಲಿ ಎಲ್ಲ ಕಡೆನೂ ಅವೈಲಬಲ್ ಇರುತ್ತೆ. ನೀವು ಒಂದು ವಾರಕ್ಕಾಗೋವಷ್ಟು ಮಾತ್ರನೇ ಹುರ್ಕೋಬೇಕು. ಒಂದೇ ಸತಿ ಹೆಚ್ಚು ಮಾಡಿಡಬಾರ್ದು. ಯಾಕಂದರೆ ಒಂದೇ ಸತಿ ಹೆಚ್ಚು ಮಾಡಿಟ್ರೆ ಅದರಲ್ಲಿರೋ ಪ್ರೋಟೀನ್ಸ್ ಎಲ್ಲ ಹೊರಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ವಾರಕ್ಕಾಗೋವಷ್ಟು ಡೈಲಿ 2 ಚಮಚ ಅಂದರೆ ಎಷ್ಟು ಬೇಕಾಗುತ್ತೆ ನೋಡ್ಬಿಟ್ಟು ಅಷ್ಟನ್ನು ಮಾತ್ರ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಒಂದು ವಾರಕ್ಕಾಗೋವಷ್ಟು ಹಾಕ್ಕೊಂಡು ಹುರಿತಾ ಇದ್ದೀನಿ. ಅದನ್ನು ನೀವು ತುಂಬಾ ಲೋ ಫ್ಲೇಮಲ್ಲಿ ಇಟ್ಟು ಹುರಿಬೇಕು. ಎಷ್ಟು ನಿಮಿಷ ಹುರಿಬೇಕು ಅಂದರೆ ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕು. ಹೈ ಫ್ಲೇಮಲ್ಲಿ ಇಟ್ಟು ಹುರಿಬೇಡಿ, ತುಂಬಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಅದು ಸ್ಮೆಲ್ ಬರುತ್ತೆ, ಸೇಮ್ ನೀವು ಎಳ್ಳೆಲ್ಲ ಹುರಿತೀರಲ್ಲ ಅದೇ ರೀತಿ ಇದು ಸಹ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಹಾಗೆ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕಲರು ಸಹ ಚೇಂಜ್ ಆಗುತ್ತೆ. ಆಗ ಅದು ಆಗಿದೆ ಅಂತ. ಇದನ್ನು ಹೇಗೆ ಸೇವಿಸೋದು ಅಂದರೆ ಒಂದು ದಿನಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟೇ ತೊಗೋಬೇಕು. ಯಾರು ಬೇಕಾದ್ರೂ ತೊಗೋಬೋದು, ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ತೊಗೋಬೋದು. ತುಂಬಾ ಒಳ್ಳೆಯದಿದು. ಬೇಗ ಚರ್ಮ ಸುಕ್ಕ ಆಗ್ದಂಗೆ, ನೀವು ವಯಸ್ಸಾದ್ರೂ ಏಜ್ ಇರೋರ ಥರನೇ ಕಾಣಿಸ್ಬೇಕು ಅಂತ ಅಂದರೆ ಪ್ರತಿನಿತ್ಯ ಇದನ್ನು ಸೇವಿಸಿ. ನೀವು ಹಾಲನ್ನು ಕುಡಿತೀನಿ ಅಂದರೆ ಹಾಲನ್ನ ಬಿಸಿ ಮಾಡ್ಕೊಂಬಿಟ್ಟು ಹಾಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಡೀರಿ. ಊಟ ಮಾಡೋದಕ್ಕಿಂತ ಮುಂಚೆನೇ ಕುಡಿದ್ರೆ ಒಳ್ಳೆಯದಿದು. ಊಟ ಆದಮೇಲೆ ಕುಡಿದ್ರೆ ಅಷ್ಟು ಬೆನಿಫಿಟ್ಸ್ ಎಲ್ಲ ಸಿಗೋಲ್ಲ. ಊಟ ಮಾಡಿಬಿಟ್ಟಿದ್ದೀವಿ ಅಂದರೆ ಒಂದು 2 ಅವರ್ಸ್ ಬಿಟ್ಟು ಆಮೇಲೆ ತೊಗೋಬೋದು. ನಮ್ಗೆ ಹಾಲು ಇಷ್ಟ ಆಗೋಲ್ಲ, ಹಾಲು ಕುಡಿಯೋಲ್ಲ, ಹೆಂಗೆ ತೊಗೊಳೋದು ಅಂದರೆ ನೀರನ್ನು ಉಗುರು ಬಿಸಿ ಆಗೋವಷ್ಟು ಕಾಯಿಸ್ಬಿಡಿ, ಜಾಸ್ತಿ ಕಾಯಿಸ್ಬಿಡಿ. ನೀರಿಗೆ 2 ಟೇಬಲ್ ಸ್ಪೂನ್ ಆಗೋವಷ್ಟು ಪೌಡರ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ರೀತಿ ಬೇಕಾದ್ರೂ ತೊಗೋಬೋದು. ಹಾಲು ನಮಗೆ ಸೇರಲ್ಲ ಅನ್ನೋರು, ಇಲ್ಲಾಂದರೆ ಮಜ್ಜಿಗೆ ಮಾಡಿಬಿಟ್ಟು ಮಜ್ಜಿಗೆ ಒಳಗೂ ಹಾಕೊಂಡು ಕುಡಿಬೋದು. ಇಲ್ಲ ನೀವು ಫ್ರೂಟ್ ಸಲಾಡು ಎಲ್ಲ ಮಾಡ್ತೀರಲ್ಲ ಅದ್ರ ಮೇಲೆ ಬೇಕಾದರೂ ಹಾಕೊಂಡು ಕುಡಿಬೋದು. ಇದರಿಂದ ಲಡ್ಡು ಕೂಡ ತಯಾರಿಸ್ಬೋದು. ಇದಕ್ಕೆ ನೀವು ಈ ಕಡಲೆಬೀಜ, ಬಿಳಿ ಎಳ್ಳು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಹುರಿದ್ಬಿಟ್ಟು ನೀವು ಲಡ್ಡು ಕೂಡ ತಯಾರಿಸ್ಬಿಟ್ಟು ಇದನ್ನು ಸೇವನೆ ಮಾಡ್ಬೋದು. ಹಾಗೆ ಅನ್ನದ ಮೇಲೆ ಹಾಕೊಂಡು ಬೇಕಾದ್ರೂ ತಿನ್ಬೋದು. ಒಟ್ಟಿನಲ್ಲಿ ಒಂದು ದಿನಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟನ್ನೇ ತೊಗೋಬೇಕು, ಅದಕ್ಕಿಂತ ಹೆಚ್ಚನ್ನು ತೊಗೋಬಾರ್ದು. ಹಾಗೆ ಇದನ್ನು ಹುರಿದಲ್ಲೇನೂ ಕೂಡ ತಿನ್ನಬಾರ್ದು, ಹುರಿದೇ ತಿನ್ನಬೇಕು. ಯಾಕಂದರೆ ಇದು ಸಸ್ಯದ ಬೀಜ ಆಗಿರೋದ್ರಿಂದ ಇದರಲ್ಲಿ ಅದ್ರ ಸ್ಕಿನ್ನು ತುಂಬಾ ಗಟ್ಟಿ ಇರುತ್ತೆ. ಹಾಗೆ ಅದು ಜೀರ್ಣ ಆಗಲ್ಲ ಬೇಗ. ಹಾಗೆ ಅದನ್ನು ಹಾಗೆ ಹಸಿಯಾಗಿ ಸೇವಿಸಬಾರ್ದು. ಅದಕ್ಕೋಸ್ಕರ ಫ್ರೈ ಮಾಡಿಬಿಟ್ಟೇ
ತಿನ್ನಬೇಕಾಗತ್ತೆ ಇದನ್ನು. ಹಾಗೆ ಹಸಿಯಾಗಿ ಸೇವಿಸಬಾರ್ದು. ಆಮೇಲೆ ಇದನ್ನು ಹುರಿದ್ಬಿಟ್ಟು ಹಂಗೆ ತಿನ್ಬೋದಾ ಬೀಜನ ಅಗದು ತಿನ್ಬೋದು. ಬಟ್ ಅದಕ್ಕಿಂತ ಬೆಟರ್ ಅಂದರೆ ಈ ರೀತಿ ಪೌಡರ್ ಮಾಡಿ ತೊಗೊಳೋದೇ ಬೆಸ್ಟು. ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಡೈಜೆಷನ್ ಆಗೋದು ತುಂಬಾ ನಿಧಾನ. ಅದಕ್ಕೋಸ್ಕರ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ವಿಜುವಲ್ಸಲ್ಲಿ ಹಸಿದು ಮತ್ತು ಹುರಿದಿರೋದು ಎರಡು ಪಕ್ಕ ಇಟ್ಟು ತೋರಿಸ್ತಾ ಇದ್ದೀನಿ. ಕಲರು ಇಷ್ಟು ವ್ಯತ್ಯಾಸ ಆಗುತ್ತೆ. ಹಸಿದು ಹುರಿಯೋಕ್ಕೂ ಮುಂಚೆ ಆ ರೀತಿ ಇರುತ್ತೆ, ಹುರಿದಾಗ ನೋಡಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಹಾಗೆ ಹುರಿದ್ರೆ ಸೇಮ್ ಇದು ಎಳ್ಳೆಲ್ಲ ಹುರಿದಾಗ ಹೆಂಗೆ ದುಂಡಗಾಗುತ್ತೋ ಆ ರೀತಿ ಫ್ಲ್ಯಾಟ್ ಇರುತ್ತೆ. ಇದು ಹಸಿದು ಹುರಿದಾಗ ಡುಮ್ಮಕ್ಕೆ ಊದ್ಕೊಳುತ್ತೆ, ಬಲ್ಜಾಗತ್ತೆ ಒಂದು ಸ್ವಲ್ಪ. ಇದು ಆ ರೀತಿ ಆಗೋವಷ್ಟು ಹುರ್ಕೊಂಡ್ರೆ ಸಾಕಿದಾಗಿದೆ ಅಂತ. ಹಸಿದಕ್ಕಿಂತ ಹುರಿದ್ಬಿಟ್ಟು ಉಪಯೋಗಿಸೋದು ಒಳ್ಳೆಯದು. ನೋಡಿ ಅದು ಫ್ಲ್ಯಾಟ್ ಇದೆ, ನಮಗೆ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ. ಸೊ ಆದಷ್ಟು ಹುರಿದ್ಬಿಟ್ಟು ಬಳಸೋದು ಉತ್ತಮ ಅಂತ ಹೇಳ್ತೀನಿ. ಆದರೆ ಒಂದೇ ದಿನಕ್ಕೆ ಅದ್ರ ರಿಸಲ್ಟ್ ಏನು ಗೊತ್ತಾಗಲ್ಲ. ಡೈಲಿ ಇದನ್ನು ನೀವು ಉಪಯೋಗಿಸ್ತಾ ಬನ್ನಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಬೇಕಾದರೂ ತೊಗೋಬೋದು. ಆಮೇಲೆ ಇದನ್ನು ಸೇವಿಸಿದ ನಂತರ ಹೆಚ್ಚು ನೀರನ್ನು ಕುಡಿಬೇಕಾಗುತ್ತೆ. ಯಾಕಂದರೆ ಇದು ಡೈಜೆಸ್ಟ್ ಆಗೋದಕ್ಕೆ ತುಂಬ ನೀರಿನ ಅವಶ್ಯಕತೆ ಇರುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಮನೇಲಿದ್ದಾಗ ಇದನ್ನು ತೊಗೊಂಡ್ರೆ ಒಳ್ಳೆಯದು. ಅವರು ಮನೇಲಿದ್ದರೆ ಹೆಚ್ಚು ನೀರು ಕುಡಿಬೋದಲ್ಲ. ಹೊರಗಡೆ ಹೋಗಿ ಬಂದಮೇಲೆ ಊಟ ಮಾಡಿದ್ಮೇಲೆ 2 hours ಬಿಟ್ಟು ತೊಗೊಳ್ಳಿ. ಊಟಕ್ಕಿಂತ ಮುಂಚೆ ಆದರೂ ತೊಗೋಬೋದು. ಆದರೆ ಇದನ್ನು ಸೇವಿಸಿದ ಮೇಲೆ ಹೆಚ್ಚು ನೀರನ್ನು ಕುಡಿಬೇಕಾಗುತ್ತೆ. ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ನೈಸ್ ಪೌಡರಾಗಿ. ನೋಡಿ ಆರಾಮಾಗಿ ಡ್ರೈ ಜಾರ್ ಇರುತ್ತಲ್ಲ ಅದರಲ್ಲಿ ಹಾಕ್ಕೋಬೋದು. ಒಂದು ವಾರಕ್ಕಾಗೋವಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹೆಚ್ಚು ಮಾಡಿಟ್ಕೊಂಡ್ರೆ ಅದರಲ್ಲಿರೋ ಅಂತಹ ಪ್ರೋಟೀನ್ಸು ವಿಟಮಿನ್ಸ್ ಎಲ್ಲ ಸ್ಪಾಯ್ಲ್ ಆಗಿಬಿಡುತ್ತೆ, ಇರೋದಿಲ್ಲ. ತುಂಬ ದಿನ ಇಟ್ಕೊಂಡ್ರೆ ಫ್ರಿಡ್ಜಲ್ಲಿ ಮಾಡಿಬಿಟ್ಟು ಹೊರಗಡೆ ಇಟ್ಕೋಬಾರ್ದು. ಇದನ್ನು ಮಾಡಿಬಿಟ್ಟು ಇದನ್ನು ಫ್ರಿಡ್ಜಲ್ಲೇ ನೀವು ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಇಡಬೇಡಿ, ನಾರ್ಮಲ್ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. ಸೊ ತುಂಬಾ ಬೆನಿಫಿಟ್ಸ್ ಅಂತೂ ಇದೆ ಇದರದ್ದು. ಎಲ್ಲರೂ ಇದನ್ನು ಉಪಯೋಗಿಸಿ ದಿನನಿತ್ಯ ಬಳಸಿ ಇದರ ಪ್ರಯೋಜನವನ್ನು ಎಲ್ಲರೂ ಪಡೀರಿ. ಹಾಗೆ ಇದು ನಮ್ಮ ಮಕ್ಳಿಗೆ ಕೂಡ ಕೊಡ್ಬೋದು. ಒಮೆಗಾ 3 ಇರೋದ್ರಿಂದ ಮೆದುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ ಈ ರೀತಿ ಪುಡಿ ಆಗುತ್ತೆ, ಆರಾಮಾಗಿ ಮಾಡ್ಕೋಬೋದು, ಏನು ಕಷ್ಟ ಇರಲ್ಲ. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ತಿನ್ನೋದಕ್ಕೆ ಟೇಸ್ಟ್ ಒಂಥರ ಅದು ಅಷ್ಟೇ ಚೆನ್ನಾಗಿರೋದಿಲ್ಲ. ಬಟ್ ಆದರೆ ಏನು ಮಾಡೋಕ್ಕಲ್ಲ, ತಿಂತಾಯಿದ್ರೆ ಫಸ್ಟ್ನೇ ಸತಿ ಅಂತೂ ಇಷ್ಟ ಆಗೋಲ್ಲ ಟೇಸ್ಟು. ತಿಂತ ಇಷ್ಟ ಆಗುತ್ತೆ. ಈ ರೀತಿ ಮಾಡಿಬಿಟ್ಟು ಒಂದು ಏರ್ ಟೈಟ್ ಈ ಥರ ಒಂದು ಕಂಟೈನರ್ಗೆ ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಟೈಟಾಗೆ ಮುಚ್ಚಿಬಿಟ್ಟು ಇಟ್ಬಿಡಿ. ಯಾರಿಗೆಲ್ಲ 50 ವರ್ಷ ವಯಸ್ಸಾದರೂ 30 ವರ್ಷದವ್ರ ಥರ ಕಾಣಿಸ್ಬೇಕು ಅಂತ ಆಸೆ ಇರುತ್ತೋ, ಸೊ ಇವತ್ತಿನಿಂದನೇ ಮರೀದೆ ಫ್ಲ್ಯಾಕ್ಸ್ ಸೀಡ್ನ ಅಂಗಡಿಯಿಂದ ತಂದು ಪುಡಿ ಮಾಡಿ ಸೇವಿಸೋದನ್ನು ಮರಿಬೇಡಿ. ನೀವು ಸೇವಿಸಿ ಎಲ್ಲರೂ ಇದರ ಬೆನಿಫಿಟ್ಸನ್ನು ತಗೊಳ್ಳಿ, ಪ್ರಯೋಜನನ ಪಡೀರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ತಪ್ಪದೇ ವೀಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.